ಇದ್ಯಾಕೆ ನವಿ ಅವ್ರೆ ಹಿಂಗ್ ಗುರಾಯಿಸ್ತಾ ಇದ್ರಾ? ಎರಡನೇ ಸತಿ ಹೇಳಿದ್ರೆ ಎಲ್ಲಿರ್ತೀನೋ ಅಲ್ಲಿಂದಾನೆ ಎದ್ದು ಹೋಗ್ತಾ ಇರ್ತೀನಿ. ಹಿತ ಹೇಳ್ಬೇಕು ಅಂದ್ರೆ ನನ್ನ ಬಾಯಾಗೆ ಸುಳ್ಳು ಅನ್ನೋ ಪದನೇ ಬರಕ್ಕಿಲ್ಲ ಬಿಡಿ. ಆಯ್ತು ನೋಡ್ತೀನಿ. ಯಾಕೆ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ, ನಿಮ್ ಮುಖ ಮಾತ್ರ ಅಲ್ಲ ನಿಮ್ ಕೈನೂ ಆಟೆ ಸುಂದರವಾಗದೆ. ಕೋಮಲ್ವಾದ ಕೈನ ನಾನು ಒಂದೇ ಕಿತ್ತ ಮುಟ್ಬೋದೆ. ನೀವು ಬೇಡ ಅಂದ್ರೆ ಬೇಡ. ಪರ್ಮಿಷನ್ ಗ್ರಾಂಟೆಡ್. ಇಂಥ ಕೋಮಲ್ವಾದ ಕೈ ಹಿಡಿಯೋದಕ್ಕೆ ನಾನು ದಿಟ್ಟವಾಗ್ಲೂ ಪುಣ್ಯ ಮಾಡಿದೀನಿ ಬಿಡ್ರಿ. ಓ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಫ್ಲರ್ಟ್ ಮಾಡ್ತೀರಾ. ಅಯ್ಯೋ ಹಂಗೇನಿಲ್ಲ, ಅದೆಲ್ಲ ಇದ್ರೇನೆ ಚೆನ್ನಾಗಿರೋದು. ನೀವು ಕಂಟಿನ್ಯೂ ಮಾಡಿ. ಹಾ, ಸುಂದರವಾದ ಬೆರಳುಗಳಿಗೆ ನಾನು ಒಂದೇ ಒಂದು ಉಡುಗೊರೆ ತಂದಿದ್ದೀನಿ. ಎಲ್ಲಿ? ಪರವಾಗಿಲ್ಲ, ನಿಮ್ ಟೇಸ್ಟು ಚೆನ್ನಾಗೇ ಇದೆ. ಥ್ಯಾಂಕ್ಸ್ ಬದಿಗೆ. ಇದೇ ಖುಷಿನಾಗೆ ಇನ್ಮೇಲೆ ನಾನು ನಿಮ್ಮನ್ನ ಸ್ವೀಟಿ ಅಂತ ಕರಿಬೋದೆ? ಹಾ ಕರಿಬೋದು, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸ್ವೀಟಿ. ಹೊಸಿ ಕ್ವಾಪ ಕೊಬ್ಬು ಎಲ್ಲ ಜಾಸ್ತಿನೇ ಅದ. ಇರಲಿ, ಹೆಂಗೆ ಪಳಗಿಸ್ಕೋಬೇಕು ಅಂತ ನಂಗೆ ಸಂದ ಗೊತ್ತದೆ. ಇಂಥವಳನ್ನು ಎಷ್ಟು ಜನ ನೋಡಿಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಸ್ವೀಟಿ. ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸರು. ಅಕ್ಕ, ಇವತ್ತು ನಿಂಗೆ ಸ್ಪೆಷಲ್ ಡೇ. ಏನಿನ್ ಪ್ಲಾನು? ಏನಿರ್ತದೆ ಸರು, ದಿನಾಲು ಕೆಲ್ಸಕ್ಕೆ ಹೋಗಿ ಇಲ್ಲಿಂದ ಕಾಲೇಜಿಗೆ ಹೋಗ್ತೀನಿ ಆಟಯ್ಯ. ಅಕ್ಕ, ಇವತ್ತು ನೀನು ಹುಟ್ಟಬ್ಬ ಕಣೆ, ಇವತ್ತು ಒಂದಿನಾದ್ರೂ ಇಲ್ಲೇ ಇರೇ. ಇಲ್ಲಿದ್ದೆ ಏನ್ ಮಾಡ್ಬೇಕು ಸರು? ಇಲ್ಲಿದ್ದು ಮನ್ಸಿಗೆ ನೋವು ಮಾಡ್ಕೊಳ್ಳೋದ್ಕಿಂತ ಕೆಲಸ ಮುಗಿಸಿ ಕಾಲೇಜಿಗೆ ಹೋದ್ರೆ ಅಲ್ಲಿ ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೊತೆ ಇದ್ರೆ ಒಂಥರ ಮನ್ಸಿಗೆ ನೆಮ್ಮದಿ ಸಿಗ್ತದೆ. ಯೋನಕ್ಕ ಹಿಂಗ್ ಮಾತಾಡ್ತಾ ಇದೀಯಾ? ಅಕ್ಕ, ಇದು ನಿನ್ ಮದ್ವೆ ಆದ್ಮೇಲೆ ಮೊದಲನೇಕಿಂತ ಬರ್ಡೇ ಬರ್ತಾ ಇರೋದು. ಹೋದ ವರ್ಷ ನಾನಿನ್ನೂ ನಿರೀಕ್ಷೆನೆ ಮಾಡಿರ್ಲಿಲ್ಲ, ಆದ್ರೆ ನಿಮ್ ಭಾವ ಬಂದು ನನಗ್ ಸೀರೆ ಕೊಟ್ಟು ನನ್ನ ಜೀವನದಲ್ಲೇ ಮೊದಲನೇಕಿಂತ ಕೇಕ್ ಕಟ್ ಮಾಡಿಸಿದ್ರು. ಅದನ್ನ ನನ್ನ ಜೀವನದಲ್ಲೇ ಮರೆಯಕ್ಕಾಗದೇ ಇರೋ ದಿನ ಮಾಡಿದ್ರು. ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತಿಂದ ನಾವು ನಿಮ್ಮವರು, ನೀವು ನಮ್ಮವರು. ಆದ್ರೆ ಇವತ್ತು ನನ್ ಬರ್ಡೇ ಅನ್ನೋದು ಗಿಫ್ಟಿಗೆ ಇಲ್ದೆ ಹಿಂಗ್ ಮಲ್ಗೋರೆ ನೋಡು ಸರು. ಇರ್ಬೇಕಾರೆ ಇಲ್ಲೇ ಇದ್ರೆ ಮನ್ಸಿಗೆ ಸಹನೆ ನೋವು ಆಯ್ತದೆ. ಅದಕ್ಕೆ ಕಾಲೇಜಿಗೆ ಹೋಗೋದೇ ವಾಸಿ. ನಿರೀಕ್ಷೆನೆ ಇಲ್ಲದೆ ಇದ್ದಾಗ ಸರ್ಪ್ರೈಸ್ ಕೊಡೋ ಖುಷಿಗಿಂತ ನಿರೀಕ್ಷೆ ಇದ್ದು ನೆಗ್ಲೆಕ್ಟ್ ಮಾಡಿದ್ರೆ ಮನ್ಸಿಗೆ ಸಹನೆ ನೋವು ಕೊಡ್ತದೆ ಸರು. ಚಂಪೆ, ಮೋನಾ, ಎಲ್ಲಿದ್ದೀರಿ? ಬನ್ನಿ. ಅತ್ತೆ, ಯಾಕೆ ಹಿಂಗ್ ಕೂಗ್ತಾ ಇದ್ದೀರಿ? ನಂಗಲ್ಲಿ ಮುಖ್ಯವಾದ ಕೆಲಸ ಇತ್ತು ಗೊತ್ತೇ. ಯಾಕೆ ಸೂರ್ಯ ಕಿತ್ಕೊಂಡು ಬಡ್ಕತಾ ಇದ್ದಿ? ನಿನ್ ಮುಖ್ಯವಾದ ಕೆಲಸ ಏನು ಅಂತ ಕಂಡಿವ್ನಿ. ಸುಮ್ಕೆ ನಿಂತ್ಕ ಅಂತ ಗೊತ್ತಾ ನಿಂಗೆಲ್ಲ? ವಿಶೇಷನೇ ಏನಜವಾ, ನಿನ್ ಮದುವೆ ಆದ ದಿನನೇ ಅಜ್ಜಯ್ಯ ಏನಾದ್ರು ಗಿಫ್ಟಿಗೆ ಬರ್ತಾರೋ ಹೆಂಗೆ? ಇವನೊಬ್ಬ ಹೆಸರಿಗೆ ತಕ್ಕಂಗೆ ಆಡ್ತಾನೆ. ಲೇ ದಡ್ ನನ್ ಮಗನೇ, ಇವತ್ತು ನಮ್ ಇದ್ಯಾನ ಹುಟ್ಟುದಬ್ಬ ಕಂಡ್ಲಾ? ಈಸಿಯ ನಮ್ಮಮ್ಮ, ನಾನು ಆಗ್ಲೇ ಒತ್ತಾರನೇ ಇದ್ದು ವಿಸ್ ಮಾಡ್ದೆ. ಆಗ್ಲೇ ಒಂದ್ ವರ್ಷ ಆಗೋಯ್ತು ಅಜ್ಜವ. ಓದ್ಕಿತ ನಮ್ಮ ಅಂಟಮ್ಮ ಅದಕ್ಕೆ ಮುಂದ್ ಬರ್ಡೇ ಮಾಡಿದ್ದು ಕಣ್ಣಲ್ಲಿ ಕಟ್ಟಂಗದೆ. ಆದ್ರೆ ಅವತ್ತು ಅಂಟಮ್ಮ ಅದಕ್ಕೆ ಮುಂದ್ ಕೈಲಿ ಕೇಕ್ ಕಟ್ ಮಾಡಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ. ಅಯ್ಯೋ, ನಾನು ಮತ್ತೆ ಬಿಟ್ಟಿದ್ದೆ ಅತ್ತೆ. ಈಗಲೇ ಒಂದು ಫೋನ್ ಮಾಡಿ ವಿಶ್ ಮಾಡ್ತೀನಿ. ಇರಿ, ನಾನು ಈಗ ಒಂದು ಫೋಟೋ ಸ್ಟೇಟಸ್ ಹಾಕ್ಬಿಡ್ತೀನಿ. ಓಹೋ, ಇವಳು ಫೋನ್ ಮಾಡ್ತಾಳಂತೆ, ಇವನು ಫೋಟೋ ತಕೊಂಡು ಸ್ಟೇಟಸ್ಗೆ ಹಾಕ್ತಾನಂತೆ. ಈ ಫೋನ್ ಬಂದು ಎಲ್ಲ ಇದ್ರಲ್ಲೇ ಮಾಡುವಂಗ ಆಗ್ಬಿಟ್ಟದೆ. ಎಲ್ಲ ಫೋನಲ್ಲೇ ಆಗೋಗ್ಬಿಟ್ರೆ ಸಂಬಂಧ ಉಳಿಯೋದಂಗೆ ಬೆಳೆಯೋದಂಗೆ. ಈಗಿನ ಕಾಲದೋಕೆ ಸಂಬಂಧ ಅನ್ನೋದು ಒಂದು ವ್ಯವಹಾರನೇ ಆಗೋಗ್ಬಿಟ್ಟದೆ. ತಮ್ಮ ಅವಶ್ಯಕತೆಗೆ ತಕ್ಕಂಗೆ ಬಳಸ್ಕೊಳಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನೀನ್ ಹೇಳೋದೇನೋ ಒಪ್ಕೋತೀನಿ ಅಜ್ಜವ, ಆದ್ರೆ ಅವ್ರಿಬ್ರು ಮಧ್ಯೆ ಸಂಬಂಧನೇ ಸರಿ ಇಲ್ವಲ್ಲ, ಅದಕ್ಕೆ ಹೇಳೋ. ಲೇ, ಅವರಿಬ್ರು ಸಂಬಂಧ ಸರಿ ಇಲ್ಲದೆ ಹೋದ್ರೆ ನಾವು ಮಾಡೋಣ ಬಿಡು. ಅಲ್ಲ ಅತ್ತೆ, ನಾವೆಲ್ಲ ಸೇರ್ಕೊಂಡು ಹುಟ್ಟದಬ್ಬ ಮಾಡಿದ್ರೆ ಭದ್ರ ಕೋಪ ಮಾಡ್ಕೊಂಡು ಕೂಗಾಡಿದ್ರೆ ಆಮೇಲೆ ನಿಮ್ ಮಗನು ಏನಾದ್ರು ಬೈದ್ರೆ ಏನ್ ಮಾಡೋದು? ಹಂಗೇನ್ ಆಗಕ್ಕಿಲ್ಲ ಬಿಡು. ಅದು ಅಲ್ಲದೆ ನಮ್ ಭದ್ರಂಗೆ ಇದ್ಯಾನ್ ಮೇಲೆ ಮೊದ್ಲಿನಟ್ಟು ಕೋಪ ಬಿಡ್ಕೊಂಡಿಲ್ಲ. ಶಿವರಾಮ್ನು ಇಂಥದಕ್ಕೆಲ್ಲ ಏನು ಮಾತಾಡಕ್ಕಿಲ್ಲ. ಈಗ ಇಬ್ರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಕಾಳಜಿ, ಕೊರೆಯಿಂದ ಪ್ರೀತಿಯಿಂದ ಇಬ್ರು ಒಬ್ರಿಗೊಬ್ರು ಮಾತಾಡ್ತಾ ಇರ್ತಾರೆ. ಆದ್ರೆ ಈ ಬಿಗುಮಾನ ಅನ್ನೋದಿದೆ ನೋಡಿ, ಅದು ಒಬ್ಬರನ್ನೊಬ್ಬರನ್ನ ಮಾತಾಡಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ನಾವೇ ಸೇರ್ಕೊಂಡು ಆಚರಣೆ ಮಾಡ್ಬಿಡುವ. ಅಮ್ಮಮ್ಮ ಹೇಳ್ತಿರೋದು ಸರಿಯಾಗಿ ಅದೇ. ಹಂಗ್ ಮಾಡಿದ್ರೆ ಯಾರು ಏನು ಕೇಳಕ್ಕಿಲ್ಲ. ಅದಕ್ಕೆ ಯಾರಿಗೂ ಗೊತ್ತಾಗದೆ ಇರುವಂಗೆ ಅದೇನೋ ಹೇಳ್ತಾರಲ್ಲ, ಪ್ರೈಸು. ಅದು ಪ್ರೈಸ್ ಅಲ್ಲ, ಸರ್ಪ್ರೈಸ್. ಸರ್ಪ್ರೈಸ್. ಅಯ್ಯೋ, ಯಾವ್ದೋ ಒಂದು ಪ್ರೈಸ್ ಸುಮ್ಕಿಲ್ಲ. ಯಾರಿಗೂ ಹೇಳ್ದಂಗೆ ನಾವು ಎಲ್ಲ ಸೇರ್ಕೊಂಡು ವ್ಯವಸ್ಥೆ ಮಾಡುವ. ಯಾರೇನಾದ್ರೂ ಹೇಳಿದ್ರೆ ನೋಡೇ ಬಿಡ್ತೀನಿ. ಸೂಪರ್ ಅಜ್ಜವ, ನೀನ್ ಹೇಳ್ದಂಗೆ ಮಾಡಿ ಎಲ್ಲರಿಗೂ ಸರ್ಪ್ರೈಸ್ ಕೊಟ್ಬಿಡೋಣ. ಅದಕ್ಕೇನ್ ಬೇಕೋ ಎಲ್ಲ ವ್ಯವಸ್ಥೆ ನಾನ್ ಮಾಡ್ಕೊಬತ್ತೀನಿ. ಸರಿ ಸರಿ, ಉಸಿರು ಬಂಡೆ ಅದೇ ಪುಗ್ಗನ ಹೊಸ ಹೆಚ್ಚಾಗಿ ತಗೊಂಡ್ಬಂದ್ಬಿಡು. ಎಲ್ಲಾ ಕಡೆ ಕಟ್ಬಿಟ್ಟು ಹಬ್ಬನೇ ಮಾಡ್ಬಿಡೋಣ. ಸರಿ ಅಜ್ಜವ. ಗುಡ್ ಮಾರ್ನಿಂಗ್ ಬಾವಾ. ಸರು, ಗುಡ್ ಮಾರ್ನಿಂಗ್. ಏನ್ ಸರು, ಒತ್ತಾರನೆ ಬಂದ್ಬಿಟ್ಟಿದ್ಯಾ? ಎಲ್ಗಾರ ಹೋಗ್ಬೇಕಾಗಿತ್ತೆ? ಇಲ್ಲ ಬಾವಾ, ಆದ್ರೆ ಇವತ್ತು ಒಂದು ವಿಶೇಷವಾದ ದಿನ. ಅದು ನಿಮ್ಗೆ ಗೆಪ್ತಿಗೆ ಅದೇ ಅಲ್ವೇ? ಇವತ್ತು ಮಕ್ಕನ ಹುಟ್ಟಬ್ಬ. ಈ ದಿನವ ನಾನು ಹೆಂಗ್ ಮರೆಯಕ್ಕಾಗತ್ತೆ ಹೇಳು? ಬಾವಾ, ಏನಾದ್ರೂ ಗೆಪ್ತಿಗೆ ಬಂತೆ? ವಿಶೇಷವಾದ ದಿನವೇ, ಅಂಥದ್ದೇನು ಹಬ್ಬ ಅಂತದ್ದೇನಿಲ್ವಲ್ಲ ಸರು? ಬಾವಾ, ಸರಿಯಾಗಿ ಗೆಪ್ತಿ ಮಾಡ್ಕೊಳ್ಳಿ. ಹೋದ ವರ್ಷ ಇದೇ ದಿನ ಸಂಜೆ ಹೊತ್ತಿಗೆ ನಮ್ಮ ಮಟ್ಟಿಗೆ ಬಂದಿದ್ರಿ. ಗೆಪ್ತಿಗೆ ಬಂತೆ? ಏನ್ ಹೇಳ್ತಾ ಇದೆಯಾ ಸರು? ನಾನು ನಿಮ್ಮೂರಿಗೆ ಬಂದಿದ್ದೆ. ಯಾಕೆ ಬಂದಿದ್ದೆ ಗೊತ್ತಾಗ್ತಿಲ್ಲಲ್ಲ ಸರು? ನಿಜವಾಗ್ಲೂ ನಿದ್ದೆ ಮಾಡೋರ್ನ ಎಬ್ಬಿಸ್ಬೋದಂತೆ ಬಾವಾ. ನಿದ್ದೆ ಮಾಡೋತರ ನಾಟಕ ಮಾಡ್ತಾರಲ್ಲ, ಅವ್ರನ್ನ ಎಬ್ಸಕ್ ಆಗಕ್ಕಿಲ್ವಂತೆ. ಹೋದ ವರ್ಷ ಇದೇ ದಿನ ಕೇಕು ಸೀರೆ ಎಲ್ಲ ನಮ್ಮ ಅಕ್ಕನ ಕೈ ಕೊಟ್ಟು ಅವ್ಳ ಕೈಲಿ ಕೇಕ್ ಕಟ್ ಮಾಡಿಸಿ ಅವ್ಳ ಲೈಫಲ್ಲೇ ಮರೆಯಕ್ ಆಗದೆ ಇರೋ ತರ ಸರ್ಪ್ರೈಸ್ ಕೊಟ್ಟಿದ್ರಿ. ಅದನ್ನ ಈ ಬೇಗ ಮರ್ತೋಗ್ಬಿಟ್ಟಿದ್ದೀರಾ ಬಾವಾ. ಹೋಗ್ಲಿ ಬಿಡಿ ಬಾವಾ, ನಿಮಗ್ ನೆನ್ಪಿರ್ಲಿಲ್ಲ, ನಾನೇ ನೆನ್ಪ್ ಮಾಡ್ದೆ ಅಂತಾನೆ ತಿಳ್ಕೊಳ್ಳಿ. ಮತ್ತೆ ಈ ಸತಿ ಏನ್ ಗಿಫ್ಟ್ ಕೊಡ್ತೀರಾ? ಹೆಂಗೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ? ಯಾಕೆ ಬಾವಾ ಮಾತಾಡ್. ನೋಡ್ ಸರು, ಇವತ್ತಿನ ಡೇಟ್ಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಂಗೆ ಯಾರು ಬರ್ತಾರೇನೋ ಗೆಪ್ತಿಗಿಲ್ಲ.
ಮೇ 10ನೇ ತಾರೀಕು ನೀನು ಹುಟ್ಟುಹಬ್ಬ ತಾನೆ, ಅವತ್ತು ನೋಡ್ಕೊಳ್ಳೋಣ ಬಿಡು. ಅಲ್ಲ ಬಾಬಾ, ಮೇ 10ನೇ ತಾರೀಕು ನನ್ನ ಬರ್ಡೇ ಅಂತ ಗೆಪ್ತಿಗೆ ಇಟ್ಕೊಂಡಿರೋ ನೀವು ನಮ್ಮ ಅಕ್ಕನ ಬರ್ಡೇನೆ ಮರ್ತೋಗ್ತೀರಾ? ನೆನ್ಪಿದ್ರುವೆ ಬಿಗುಮಾನ ಅಡ್ಡ ಬಂದು ಹಠ ಮಾಡ್ತಾ ಇದ್ರಿ ಅಲ್ವೇ? ನನ್ಗೆ ಯಾವ ಆಟನೂ ಇಲ್ಲ ಸರ್. ಸರು, ನಾನು ಹೋಗ್ಬಿಟ್ಟು ಬರ್ತೀನಿ. ಸೀದ್ಯಾ? ಅದೇನು ಅಂತವ ಯೋಳಿ, ಅದು ಅದೇನು ಅಂತವ ಯೋಳಿ, ನನಗೆ ಟೈಮ್ ಆಯ್ತೈತೆ. ಯೋಳಿ, ಅದು ಕಾಲೇಜಲ್ಲಿ ಕೊಟ್ಟವ್ರೆ ಅಂತ ಅದೇನೋ ಕಾರ್ಡ್ನ ತಗೊಂಡು ಹೋಗ್ತಾ ಇದ್ದಲ್ಲ, ಅದನ್ನ ಮರ್ತೋಯ್ತಾ ಇದೆಯಾ ಅಂತ ಹೇಳಕ್ ಕರ್ದೆ. ಇದನ್ನ ಹೇಳಕ್ ಕರೆದ್ರೆ ಮತ್ತಿನ್ನೇನೆ ಕರ್ದೆ ಅನ್ಕೊಂಡೆ. ಸರು, ಅಲ್ಲ ನನ್ನ ಐಡಿ ಕಾರ್ಡ್ ಇದೆ ತಕೊಂಬರೆ. ನಾನೇನು ವಿಸ್ ಮಾಡಕ್ ಕರೆದ್ರು ಅನ್ಕೊಂಡೆ. ಥೋ, ಗೆಪ್ತಿ ಮಾಡಿದಕ್ಕೆ ತಾನೇ ಥ್ಯಾಂಕ್ಸ್. ಓಹೋ, ವಿಸ್ ಮಾಡಕ್ಕೆ ಅನ್ಕೊಂಡ್ಬಿಟ್ಟೇನೋ, ಅದನ್ನ ಯಾವುದೇ ಕಾರಣಕ್ಕೂ ಮಾಡಕ್ಕಿಲ್ಲ. ಬಾಬಾ, ನಿಮ್ ಹಠಾನೆಲ್ಲ ಬಿಟ್ಟು ಒಂದೇ ಒಂದ್ಕಿತ ನಮ್ಮ ಅಕ್ಕಂಗ್ ವಿಶ್ ಮಾಡ್ಬೋದಿತ್ತಲ್ವೇ? ನಾನು ನಿಮ್ಮ ಅಕ್ಕಂಗೆ ವಿಸ್ ಮಾಡಕ್ಕಿಲ್ಲ. ಬಾಬಾ, ನೀವ್ ಯೋನಾರು ಹೇಳಿ, ಆದ್ರೆ ಇವತ್ತಿನ ದಿನ ಮುಗಿಯೋದ್ರೊಳಗೆ ನೀವು ನಮ್ಮ ಅಕ್ಕಂಗೆ ಬರ್ಡೇ ಗಿಫ್ಟ್ ಕೊಡ್ತೀರಾ, ಅವಳಿಗೆ ವಿಶ್ ಮಾಡೇ ಮಾಡ್ತೀರಾ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ನೀವು ಅದನ್ನ ಮಾಡೇ ಮಾಡ್ತೀರಾ. ಈ ಬದ್ರಿಗೆ ಸವಾಲಾಗ್ತಾ ಇದೆಯಾ ಸರು? ನೀವ್ ಯೋನಾರು ಅನ್ಕೊಳ್ಳಿ. ವಾ, ನೀನ್ ಆ ದಾರಿಲಿ ಬರ್ತಾ ಇದ್ಯಾ? ಹಂಗಾದ್ರೆ ಹೇಳ್ತಾ ಇದೀನಿ ಕೇಳಿಸ್ಕೊ, ನಾನ್ ನಿಮ್ಮ ಅಕ್ಕಂಗೆ ಇವತ್ತು ವಿಸ್ ಮಾಡಕ್ಕಿಲ್ಲ, ಅದ್ರ ಮೇಲೆ ನೀನು ಇರ್ಬೇಡ, ಗೊತ್ತಾಯ್ತೆ? ಆ ಹುಗ್ಗ ಊದಕ್ಕೆ ಈಟೊತ್ಬೇಕೆ, ಬಿರ್ಬಿರ್ನೆ ಊದಿ. ನಿಂಗೇನವ ಗಾಳಿ ತುಂಬಿಸೋದು ಏರ್ಕೊಂಡೆ ಒಂದೇ ಒಂದ್ ತರಿಸಿದಿ, ಊದ್ ನೋಡು, ನಿಂಗೂ ಗೊತ್ತಾಯ್ತದೆ. ನಾನು ಉದ್ದೆ ಇದ್ದದೆ ಹೌದೇ? ಸಾಕಾಯ್ತವ, ಊದು ಊದು. ನೋಡ್ದೇನ್ಲ, ನಾನು ಉದ್ದೆ ಇರೋದು ಏನಿದ್ದದು? ಅಯ್ಯ, ನೀನ್ ಬಿಡವ 67 ಮಳೆಗಾಲ ನೋಡಿರೋ ಘಾಟಿ ಮುತ್ಕಿ, ನೀನ್ ಊದಿರ್ತೀಯ ಬಿಡೋ. ಅಯ್ಯೋ, ನಿನ್ನ ಮನೆ ಕಾಯುವಾಗ ಹಿಂಗ್ಲ ಮಾಡೋದು? ಮೊದ್ಲೇ ನನ್ನ ಆಟು ಈಕು ಅಂತಾರೆ, ಆಮ್ಯಾಕೆ ಊಸರು ಬಂಡೆ ಡಮ್ ಅಂದಂಗೆ ನನ್ನ ಆಟು ಡಮ್ ಅಂದ್ಬಿಟ್ರೆ ಏನ ಮಾಡೋದು? ಇದೇನ ಜವ ಹಿಂಗ್ ಹೇಳ್ತಾ ಇದ್ಯಾ? ನೀನ್ ಯಾರು? ಕೆಂಪೇಗೌಡ ಹೆಂಡತಿ ಭಾಗೀರಥಿ, ಮಂಡ್ಯದ ಗಟ್ಟಿ ಗುಂಡಿಗೆ. ನಿನ್ ಗುಂಡಿಗೆ ಇದಕ್ಕೆಲ್ಲ ಎದ್ರಲ್ಲ ಬುದಾಜವ. ಏನಾದದೋ ಕಾನೆ ಕನಂತೆ, ನೀನು ಬಿರ್ಬಿರ್ನೆ ಊದು. ಓಹೋ, ಏನಕ್ಕ ಈಟೊಂದು ಉಸಿರು ಗುಂಡೆ? ಮನೇಲಿ ಏನಾರು ವಿಶೇಷವೇ? ಅಲ್ಲ ಅತ್ತೆ, ಈ 3 ಜನ ಸೇರ್ಕೊಂಡು ಏನಾರ ಕಿತಾಪತಿ ಮಾಡ್ತಾನೆ ಇರ್ತಾರೆ. ನೀವು ಇವ್ರ ಜೊತೆನೆ ಸೇರ್ಕೊಂಡು ಬಲೂನ್ ಉತ್ತಾ ಇದೀರಲ್ಲ, ನಿಮ್ಗೆ ಏನಾಯ್ತು? ಏ ಚಂಪಾ, ಇವ್ರು ಯಾರು ಮಾತಾಡ್ತಿಲ್ಲ, ನೀನಾರು ಮಾತಾಡೆ. ಏನೇ ಅದು? ಅದು ಇವತ್ತು ನೀನ್ ಕ್ಯಾಮೆ ನೋಡಿ ದೊಡ್ಡ ಗೆಳಕ್ ಬಂದ್ಬಿಟ್ಲು. ನೋಡ್ದೇನವ ನಿಮ್ಮ ಅವ್ವನ್ನ, ಇವಳೇನೋ ಹೇಳಕ್ ಬಂದು ಹಂಗೆ ಪಟಾರ್ ಅಂತ ತಡ್ಬಿಟ್ರು. ಹಂಗಾರೆ ಅಂತದೇನೋ ನಡ್ಸ್ತವ್ರೆ ಕಣವ ಇವ್ರು. ಅದೆಲ್ಲ ಸೀಕ್ರೆಟ್ ಕಣಂತೆ. ಹೋಗೆ. ಸಿಗ್ರೇಟಾ? ಹಂಗಂದ್ರೆ ಅದೇ ಕಣಂತೆ, ಯಾರಿಗೂ ಹೇಳ್ದಂಗೆ ಇರ್ತಾರಲ್ಲ ಅದೇ. ಕರ್ಮ ಕರ್ಮ ಅಮ್ಮಮ್ಮ, ಅದು ಸಿಗ್ರೇಟ್ ಅಲ್ಲ, ಸೀಕ್ರೇಟು. ಅಯ್ಯೋ, ಯಾವ್ದೋ ಒಂದು 2ರ ಕೊನೆಯಲ್ಲಿ ಬರೋದು ಗೇಟ ತಾನೇ. ಅಲ್ಲ ಅತ್ತೆ, ನೀವು ಮನೆಯವ್ರ ಹತ್ರನೇ ಗುಟ್ ಮಾಡಿದ್ರೆ ಹೆಂಗೆ ಹೇಳಿ? ಅದೇನು ಅಂತ ಹೇಳಿದ್ರೆ ನಾವು ಸಹಾಯ ಮಾಡಕ್ಕಿಲ್ವೇ? ಅಯ್ಯೋ, ನಾವ್ ಹೇಳೋದು ಬೇಡ, ನೀವು ಸಹಾಯ ಮಾಡೋದು ಬೇಡ. ಸರಿಯಾದ 10 ನಿಮಿಷ ಬಿಟ್ಟು ಇಲ್ಲಿಗೆ ಬನ್ನಿ, ಅಲ್ಲಿ ತನಕ ನಿಮ್ ಕ್ಯಾಮೆ ನೋಡ್ಕೊಳ್ಳಿ ಹೋಗಿ. ಅವ್ವ, ಈಗ ನೆತ್ತಿಗೆ ಪಿತ್ತ ಯೋಳ್ಸ್ಬೇಡ. ಅದು ಪಿತ್ತ ನೆತ್ತಿಗೆ ಇರ್ಸ್ಬೇಡ. ಸುಮ್ಕೆ ಈಗ ಇದೆಲ್ಲ ಬೇಕೇನೆ? ಅವ್ವ, ಸುಮ್ಕೆ ಹೇಳಿದ್ರೆ ಸರಿ. ನೀವು ಪಲ್ಟಿ ಹೊಡೆದ್ರು ನಾನು ಹೇಳಕ್ಕಿಲ್ಲ, ಅದು ಗೊತ್ತಾಗ ಟೈಮಲ್ಲೇ ಗೊತ್ತಾಯ್ತದಂತೆ. ಮೊದ್ಲು ಜಾಗ ಖಾಲಿ ಮಾಡಿ. ಅದೆಂತದೋ ಫಂಕ್ಷನ್ ಅಂತ ಬೇರೆ ಅಂತ, ಅದೇನ್ ಮಾಡ್ತಾವ್ರೆ ಅಂತಲೇ ಅರ್ಥ ಆಯ್ತಿಲ್ವಲ್ಲ. ಏನ್ರೇ, ಆ ಮುಖ ಈ ಮುಖ ಈ ಮುಖ ಆ ಮುಖ ಅಂತ ನಿಮ್ ಕೆಟ್ಟ ಕೆಟ್ಟ ಮುಖಗಳನ್ನೇ ನೋಟ ನಿಂತಿದ್ದೀರಲ್ಲ, ಹೋಗ್ರೆ. ಯಾಕತ್ತೆ ಅವ್ರನ್ನ ಹಂಗೆ ಕಳಿಸ್ಬಿಟ್ರಿ? ಅವ್ರಿಗೂ ಹೇಳ್ಬೋದಾಗಿತ್ತಲ್ವೇ? ನೋಡಿ ಮೋನಾ, ಇದು ಮೊದ್ಲೇ ಅವ್ರಿಗೆ ಗೊತ್ತಾಗ್ಬಿಟ್ರೆ ಹೆಂಗ್ ನಿಲ್ಲಿಸ್ಬೇಕು ಅಂತ ಲೆಕ್ಕಾಚಾರ ಹಾಕ್ತಾರೆ. ಆಮ್ಯಾಕೆ ಅದಕ್ಕೆ ಅವ್ರಿಗೆ ಅವಕಾಶ ಮಾಡ್ಕೊಡ್ಬಾರ್ದು. ಕೊನೆ ಕ್ಷಣದಲ್ಲಿ ಇದೆಲ್ಲ ಅವ್ರಿಗೆ ಗೊತ್ತಾದ್ರೆ ಬಾಯ್ ಬಿಡ್ತಾರೆ. ನೋಡ್ರಿ, ಗುಟ್ಟು ಗುಟ್ಟಾಗೆ ಇರ್ಲಿ. ಆಮ್ಯಾಕೆ ಯಾರಾದ್ರೂ ಗುಟ್ಟನ್ನ ರೊಟ್ಟು ಮಾಡಿದ್ರೆ ಗೊತ್ತಲ್ಲ. ಅತ್ತೆ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಮ್ ಕಡೆಯಿಂದ ಈ ವಿಷಯ ಯಾರಿಗೂ ಗೊತ್ತಾಗಕ್ಕಿಲ್ಲ. ಬಿರ್ಬಿರ್ನೆ ವ್ಯವಸ್ಥೆ ಮಾಡಿ.